ಹಾಯ್. ಯಾರು ಕೂಡ ಅಷ್ಟೊಂದು ಫ್ರೀ ಆಗಿರೋದಿಲ್ಲ, ತುಂಬಾ ಬ್ಯುಸಿ ಆಗಿರ್ತಾರೆ ಅವರವರ ಲೈಫಲ್ಲಿ. ಸೊ ಅವ್ರಿಗೆ ಸಿಗೋ ಟೈಮೇ ತುಂಬಾ ಕಡಿಮೆ. ಅಂತ ಟೈಮಲ್ಲಿ ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡೋದಕ್ಕಂತೂ ಟೈಮೇ ಇರೋದಿಲ್ಲ. ಅವರ ಒಬ್ಬ ಫೇವ್ರೆಟ್ ಹೀರೋನ ಸಿನಿಮಾ ಬಂದ್ರೆ ಮಾತ್ರ ಹೋಗ್ತಾರೆ. ಒಳ್ಳೊಳ್ಳೆ ಸಿನಿಮಾ ಬಂದಾಗ ಆಲ್ಮೋಸ್ಟ್ ಅಲ್ಲಿ ಹೋಗಿ ನೋಡೋದಕ್ ಆಗೋದಿಲ್ಲ, ಸಿಗೋದೇ ಕಡಿಮೆ ಟೈಮು. ಆ ಒಂದು ಕಡಿಮೆ ಟೈಮಲ್ಲಿ ಒಂದೊಳ್ಳೆ ಸಿನಿಮಾ ನೋಡೋಣ ಅಂತ ಹಾಕೊಂತಾರೆ. ಬಟ್ ಆ ಒಂದು ಸಿನಿಮಾನು ಕೂಡ ಚೆನ್ನಾಗಿಲ್ಲ ಅಂದ್ರೆ ಅವ್ರಿನ್ನೂ ಒತ್ತಡ ಜಾಸ್ತಿ ಮಾಡ್ಕೊಂತಾರೆ. ಸೊ ಅದಕ್ಕೋಸ್ಕರ ಈ ಒಂದು ರೆಕಮೆಂಡೇಶನ್ ವಿಡಿಯೋನ ಮಾಡೋಣ ಅಂದ್ಕೊಂಡೆ ಸ್ಟಾರ್ಟ್ ಮಾಡಿದ್ದೀನಿ. ಐ ಹೋಪ್ ಈ ಒಂದು ವಿಡಿಯೋ ನಿಮ್ಗೂ ಕೂಡ ಇಷ್ಟ ಆಗುತ್ತೆ ಅಂತ ಭಾವಿಸಿದೀನಿ. ಇನ್ನು ಬೆಟರ್ ಸಿನಿಮಾ ಇದಾವೆ ಗುರು ಅಂತ ನೀವ್ ಹೇಳೋದಾದ್ರೆ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಆಲ್ಮೋಸ್ಟ್ ಅಲ್ಲಿ ನಾನು ಈ ಒಂದು 7 ಸಿನಿಮಾನ ರೆಕಮೆಂಡೇಶನ್ ಮಾಡ್ತೀನಿ. ಈ ಒಂದು ಸಿನಿಮಾ ಗ್ಯಾರಂಟಿ ನನಗೆ ತುಂಬಾ ಇಷ್ಟ ಆದ್ವು, ನಿಮ್ಗೂ ಕೂಡ ಇಷ್ಟ ಆಗ್ತವೆ ಅಂತ ಅನ್ಕೊಂಡಿದ್ದೀನಿ. ಸೊ ಸ್ಟಾರ್ಟ್ ಮಾಡ್ತೀನಿ. ನಾನು ಇದ್ದಿದ್ದನ್ನ ಇರೋ ತರ ಸ್ಟ್ರೈಟ್ ಆಗಿ ಹೇಳ್ತೀನಿ. ಅದಕ್ಕೂ ಮುಂಚೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ ರೆಕಮೆಂಡೇಶನ್ ವಿಡಿಯೋನ ಇವಾಗ ಸ್ಟಾರ್ಟ್ ಮಾಡೋಣ. ಇನ್ನು 7ನೇದಾಗಿ ನೋಡ್ತಾ ಬಂದ್ರೆ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ. ಈ ಒಂದು ಸಿನಿಮಾದ ಹೀರೋ ಬಂದ್ಬಿಟ್ಟು ನಮ್ಮ ದೀಕ್ಷಿತ್ ಶೆಟ್ಟಿ ಅವರು. ಇವರು ಒಬ್ಬ ಪ್ರಾಮಿಸಿಂಗ್ ಹೀರೋ ಆಗಿ ನಮ್ಮ ಕನ್ನಡದಲ್ಲಿ ಟರ್ನ್ ಆಗ್ತಾ ಇದ್ದಾರೆ. ಈ ಒಂದು ಸಿನಿಮಾಗೆ ಅಂತ ಒಂದು ರೆಸ್ಪಾನ್ಸ್ ಬಂದಿಲ್ಲ. IMDb ನಲ್ಲೂ ಕೂಡ ರೇಟಿಂಗ್ ಅಷ್ಟೊಂದಿಲ್ಲ, 5.3 4 ಸಮಥಿಂಗ್ ಇದೆ. ಬಟ್ ಸಿನಿಮಾ ನನಗೆ ತುಂಬಾ ಇಷ್ಟ ಆಯ್ತು. ಆಡಿಯನ್ಸ್ ನ ಎಂಟರ್ಟೈನ್ ಮಾಡೋದ್ರಲ್ಲಿ ಆಗಿರ್ಬೋದು, ಸ್ವಲ್ಪ ರೈಟಿಂಗ್ ಅಲ್ಲಿ ಆಗಿರ್ಬೋದು, ಇಂಪ್ರೆಸ್ ಮಾಡ್ತು ನನ್ಗೆ. ಇನ್ನು ಸಿನಿಮಾಗ ಒಳ್ಳೆ ರೆಕಗ್ನೈಸೇಷನ್ ಸಿಗ್ಬೇಕಾಯ್ತು ಅಂತ ನನ್ಗನಿಸ್ತು. ಬಟ್ ನನ್ಗೆ ಇಷ್ಟ ಆಯ್ತು ಸಿನಿಮಾ. ಅದಕ್ಕೆ ಇದನ್ನ 7ನೇ ಪ್ಲೇಸ್ ಅಲ್ಲಿ ನಾನ್ ಇಟ್ಟಿದ್ದೀನಿ. ನಿಮ್ಗೂ ಕೂಡ ಇಷ್ಟ ಆಗ್ಬೋದೇನೋ. ಪ್ರಸ್ತುತಕ್ಕೆ ಪ್ರೈಮ್ ವಿಡಿಯೋದಲ್ಲಿದೆ, ಸಿನಿಮಾನ ನೋಡಿ. ಇನ್ನು 6ನೇ ಪ್ಲೇಸ್ ಅಲ್ಲಿ ಯಾವ ಸಿನಿಮಾ ಬರುತ್ತಪ್ಪ ಅಂದ್ರೆ ದಿ ಗ್ರೇಟ್ ಪ್ರೀ ವೆಡ್ಡಿಂಗ್ ಶೋ. ಇದೊಂದು ತೆಲುಗು ಸಿನಿಮಾ, ನೋಡಿ ಗ್ಯಾರಂಟಿ ಇಷ್ಟ ಆಗುತ್ತೆ. ಅದರಲ್ಲೂ ಕೂಡ ನಾವು ಹಳ್ಳಿಯವರಾಗಿರೋದ್ರಿಂದ ಈ ಒಂದು ಸಿನಿಮಾ ನಮ್ಮ ಕನ್ನಡ ಭಾಷೆಯಲ್ಲೂ ಅವೈಲಬಲ್ ಇದೆ. ಗ್ಯಾರಂಟಿ ನಿಮ್ಗೆ ಇಷ್ಟ ಆಗುತ್ತೆ. ಸಿನಿಮಾನ ನೋಡಿ, ತುಂಬಾ ಚೆನ್ನಾಗಿದೆ. ನಮ್ಮ ಹಳ್ಳಿ ಸೊಗಡನ್ನ, ಕಾಮಿಡಿನ ಎಲ್ಲ ತುಂಬಾ ಮ್ಯಾಚ್ ಮಾಡಿದ್ದಾರೆ. ನಾವು ದಿನನಿತ್ಯ ನೋಡ್ತಕ್ಕಂಥ ಸಿಮಿಲರ್ ಕ್ಯಾರೆಕ್ಟರ್ಗಳ ತರನೇ ಈ ಒಂದು ಸಿನಿಮಾದಲ್ಲಿರೋ ಪಾತ್ರಗಳಿದಾವೆ. ಗ್ಯಾರಂಟಿ ಒಂದೊಳ್ಳೆ ಫೀಲ್ ಬರುತ್ತೆ. ನಮ್ಮ ಸೂಫ್ರಮ್ಸ್ ನೋಡ್ಬೇಕಾದ್ರೆ ಯಾವ ತರ ಫೀಲ್ ಆಗಿತ್ತೋ ಈ ಒಂದು ಸಿನಿಮಾ ನೋಡ್ಬೇಕಾದ್ರೆ ಕೂಡ ಅದೇ ತರ ಫೀಲ್ ಆಯ್ತು. ಬಟ್ ಸ್ಟೋರಿ ಕಾನ್ಸೆಪ್ಟ್ ಎಲ್ಲಾ ಬೇರೆ ಬೇರೆ ತರ. ಬಟ್ ಆ ಒಂದು ವಿಲೇಜ್ ಬ್ಯಾಕ್ ಡ್ರಾಪ್ ಪ್ರೆಸೆಂಟೇಶನ್ ಇದೆಯಲ್ಲ, ಅದು ನಮ್ಗೆಲ್ಲಾರ್ಗು ಮ್ಯಾಚ್ ಆಗುತ್ತೆ. ಸಿನಿಮಾನ ನೋಡಿ ನೀವು ಕೂಡ ಎಂಜಾಯ್ ಮಾಡ್ತೀರಾ. ಈ ಒಂದು ಸಿನಿಮಾ ಪ್ರಸ್ತುತಕ್ಕೆ G5 ನಲ್ಲಿ ಸ್ಟ್ರೀಮ್ ಆಗ್ತಾ ಇದೆ. ನಮ್ಮ ಕನ್ನಡದಲ್ಲೂ ಕೂಡ ಅವೈಲಬಲ್ ಇದೆ. ಡಬ್ಬಿಂಗ್ ಕೂಡ ತುಂಬಾ ಚೆನ್ನಾಗಿದೆ. ಇನ್ನು IMDb ನಲ್ಲಿ ಈ ಒಂದು ಸಿನಿಮಾಗೆ 7.7 ರೇಟಿಂಗ್ ಇದೆ. ಇದಕ್ಕಿಂತ ಒಳ್ಳೆ ರೇಟಿಂಗ್ ಬೇಕಾ? IMDb ನವರಿಗೂ ಗೊತ್ತು ಇದೊಂದು ಒಳ್ಳೆ ಸಿನಿಮಾ ಅಂತ. ನೀವು ನೋಡಿ, ನಿಮ್ಗೂ ಕೂಡ ಇಷ್ಟ ಆಗುತ್ತೆ. ಇನ್ನು 5ನೇ ಪ್ಲೇಸ್ ಅಲ್ಲಿ ಯಾವ ಸಿನಿಮಾ ಬರುತ್ತಪ್ಪ ಅಂದ್ರೆ ಇದು ಸಿನಿಮಾನೇ ಅಲ್ಲ. ಏನದು ಅಂತ ನೀವು ಕೇಳ್ಬೋದು. ಸ್ಟ್ರೇಂಜರ್ ಥಿಂಗ್ಸ್. ರೀಸೆಂಟ್ ಆಗಿ ಇದರ ಲಾಸ್ಟ್ ಸೀಸನ್ ರಿಲೀಸ್ ಆಯ್ತು. ಆಲ್ಮೋಸ್ಟ್ ಅಲ್ಲಿ 3 ವಾಲ್ಯೂಮ್ ಅಲ್ಲಿ ಬಂದಂತ ಈ ಒಂದು ಸಿರೀಸ್ ಫೈನಲ್ ಎಪಿಸೋಡ್ ನ ಡಿಸೆಂಬರ್ 31 ಅಥವಾ ಜನವರಿ 1 ಸ್ಟ್ರೀಮ್ ಮಾಡ್ಬಿಟ್ಟು ಕಂಪ್ಲೀಟ್ ಮಾಡ್ಕೊಂಡ್ಬಿಟ್ರು. ಈ ಒಂದು ಸಿರೀಸ್ ತುಂಬಾ ಜನಕ್ಕೆ ಫೇವ್ರೆಟ್ ಸಿರೀಸ್. ನಾನು ಕೂಡ ನೋಡೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಬಟ್ ನಿಜ ಏನ್ ಗೊತ್ತಾ, ಫುಲ್ ಇನ್ನು ಕಂಪ್ಲೀಟ್ ಮಾಡಿಲ್ಲ. 4ನೇ ಸೀಸನ್ ಅಲ್ಲಿ ಇದ್ದೀನಿ. ಇನ್ನೊಂದು ಸ್ವಲ್ಪ ದಿನ ಫುಲ್ ಕಂಪ್ಲೀಟ್ ಮಾಡಿ ಅದರ ಒಂದು ಫುಲ್ ರಿವ್ಯೂನ ನಾನು ಕೂಡ ಅಪ್ಲೋಡ್ ಮಾಡ್ತೀನಿ. ಆ ಒಂದು ಸಿರೀಸ್ ಬಗ್ಗೆ ಸ್ವಲ್ಪ ಡೀಪ್ ಆಗಿ ಕೂಡ ಮಾತಾಡೋದಕ್ಕೆ ಟ್ರೈ ಮಾಡ್ತೀನಿ ಅಷ್ಟೇ. ಇನ್ನು ಏನಾಗುತ್ತೋ ಗೊತ್ತಿಲ್ಲ. ಇನ್ನು ಈ ಒಂದು ಸಿರೀಸ್ ನಲ್ಲಿರೋ ಕಾನ್ಸೆಪ್ಟ್, ಆ ಒಂದು ಪ್ರೆಸೆಂಟೇಶನ್ ಸಖತ್ ಕನೆಕ್ಟ್ ಆಗುತ್ತೆ. ಕನೆಕ್ಟ್ ಆಗಿತ್ತು, ಸಖತ್ ಬ್ಲಾಕ್ ಬಸ್ಟರ್. ಈ ಒಂದು ಸಿರೀಸ್ಗೆ ನೆಟ್ಫ್ಲಿಕ್ಸ್ ಅವರು ಕೂಡ ತುಂಬಾ ಬಜೆಟ್ ನ ಹಾಕಿದ್ರು. ಬಟ್ ಇದರಲ್ಲಿ ಬ್ಯಾಡ್ ಥಿಂಗ್ ಏನ್ ಗೊತ್ತಾ, ಈ ಒಂದು ಸಿರೀಸ್ ನಮ್ಮ ಕನ್ನಡ ಲ್ಯಾಂಗ್ವೇಜ್ ಅಲ್ಲಿ ಅವೈಲಬಲ್ ಇಲ್ಲ. ನೀವು ನಮ್ಮ ಇಂಡಿಯನ್ ಲ್ಯಾಂಗ್ವೇಜ್ ಹಿಂದಿ, ತೆಲುಗು, ತಮಿಳ್ ಕಂಫರ್ಟಬಲ್ ಆಗಿದ್ರೆ ಅದರಲ್ಲಿ ನೋಡ್ಬೋದು. ಅಥವಾ ಇಂಗ್ಲಿಷ್ ಅಲ್ಲೇ ಸಬ್ ಟೈಟಲ್ ಅಲ್ಲಿ ನೋಡ್ತೀವಿ ಅಂದ್ರೆ ನೋಡಿ. ತುಂಬಾ ಜನ ಫ್ಯಾನ್ಸ್ ಇದ್ದಾರೆ. ನಾನು ನೋಡಿದ್ರೆ ನನಗೂ ಕೂಡ ಇಷ್ಟ ಆಯ್ತು, ನಿಮ್ಗೂ ಕೂಡ ಇಷ್ಟ ಆಗ್ಬೋದೇನೋ ನೋಡಿ. ಅದಕ್ಕೆ ಇದನ್ನ 5ನೇ ಪ್ಲೇಸ್ ಅಲ್ಲಿ ನಾನು ರೆಕಮೆಂಡೇಶನ್ ಮಾಡ್ತಾ ಇದ್ದೀನಿ. ಇನ್ನು 4ನೇ ಪ್ಲೇಸ್ ಅಲ್ಲಿ ಯಾವ ಸಿನಿಮಾ ಬರುತ್ತಪ್ಪ ಅಂದ್ರೆ ಚಾಂಪಿಯನ್. ಇದೊಂದು ತೆಲುಗು ಸಿನಿಮಾ. ಬಟ್ ಲಾಸ್ಟ್ ಇಯರ್ ಬಂತು, ಅಂದ್ರೆ ಲಾಸ್ಟ್ ಅಲ್ಲಿ ಬಂತು. ಸಿನಿಮಾ ನನಗೆ ಸಖತ್ ಇಷ್ಟ ಆಯ್ತು ಗುರು. ಆ ಒಂದು ಪ್ರೆಸೆಂಟೇಶನ್, ಆ ಒಂದು ಸ್ಕ್ರೀನ್ ಪ್ಲೇ ಎಲ್ಲ ಕೂಡ ನನ್ನ ಸಖತ್ ಅಟ್ರಾಕ್ಟ್ ಮಾಡ್ತು. ಐ ಹೋಪ್ ನಿಮ್ಗೂ ಇಷ್ಟ ಆಗುತ್ತೆ ಅಂತ ನಾನ್ ಭಾವಿಸಿದ್ರಿ. ಇದೊಂಥರ ಹಿಸ್ಟಾರಿಕ್ ಬ್ಯಾಕ್ ಡ್ರಾಪ್ ಸಿನಿಮಾ. ಅಂದ್ರೆ ರಜಾಕರು ಇದ್ರಲ್ಲ, ಅಂದ್ರೆ ನಮ್ಗೆ ಸ್ವತಂತ್ರ ಬಂದಿದ್ದಾದ್ಮೇಲೆ ಕೂಡ ಅವರು ಹೈದರಾಬಾದ್ ಅಲ್ಲಿ ಆಳ್ವಿಕೆನ ಮುಂದುವರಿಸಿದ್ರು. ಆ ಒಂದು ಟೈಮಲ್ಲಿ ಆ ಒಂದು ಸಿಚುವೇಶನ್, ಆ ಒಂದು ಸೊಸೈಟಿ ಹೆಂಗಿರುತ್ತೆ, ಆ ಒಂದು ಸೊಸೈಟಿನಲ್ಲಿ ಯಾವ್ಯಾವ ತರ ಪ್ರಾಬ್ಲಮ್ಗಳಿದ್ದು ನಮ್ಮ ಹೀರೋ ಸೇವಿಯರ್ ತರ ಹೋಗಿ ಯಾವ ತರ ಕಾಪಾಡ್ತಾನೆ ಎಲ್ಲ ಈ ಸಿನಿಮಾನ ನೋಡಿ ನಾವು ತಿಳ್ಕೊಬೇಕು. ನನಗೆ ಸಿನಿಮಾ
ಒಂದ್ ರೇಂಜ್ಗೆ ಸಖತ್ ವರ್ಕ್ ಆಯ್ತು, ನಿಮ್ಗೂ ಕೂಡ ಇಷ್ಟ ಆಗುತ್ತೆ. ಅದ್ರಲ್ಲೂ ಹೀರೋನ ಪ್ರೆಸೆಂಟ್ ಮಾಡಿರೋದು ಆ ಒಂದು ರಿಯಲಿಸ್ಟಿಕ್ ಅಪ್ರೋಚ್ ನನಗೆ ತುಂಬಾ ಅಟ್ರಾಕ್ಟ್ ಮಾಡ್ತು. ನಿಮ್ಗೂ ಕೂಡ ಇಷ್ಟ ಆಗುತ್ತೆ ಸಿನಿಮಾನ ಹೋಗಿ ನೋಡಿ. ನೆಟ್ಫ್ಲಿಕ್ಸ್ ಅಲ್ಲಿ ಅವೈಲಬಲ್ ಇದೆ, ನಮ್ಮ ಕನ್ನಡ ಭಾಷೆಯಲ್ಲೂ ಕೂಡ ಅವೈಲಬಲ್ ಇದೆ. ಐ ಹೋಪ್ ನಿಮ್ಗೂ ಕೂಡ ಈ ಒಂದು ಸಿನಿಮಾ ತುಂಬಾ ಇಷ್ಟ ಆಗುತ್ತೆ ಅಂತ ನಾನ್ ಭಾವಿಸಿದೀನಿ. ಇನ್ನು 3ನೇ ಪ್ಲೇಸ್ ಅಲ್ಲಿ ಯಾವ ಸಿನಿಮಾ ಇದೆ ಅಂದ್ರೆ ದಂಡೋರ. ಈ ಒಂದು ಸಿನಿಮಾ ಸಖತ್ತಾಗಿದೆ, ನನಗ್ ಮಾತ್ರ ತುಂಬಾ ಇಷ್ಟ ಆಯ್ತು. ಸೊಸೈಟಿಗೆ ಒಂದೊಳ್ಳೆ ಮೆಸೇಜ್ ನ ಫಾರ್ವರ್ಡ್ ನ ಮಾಡಿದರೆ ಅಷ್ಟೇ ಅಲ್ಲ, ಆ ಒಂದು ಆಡಿಯನ್ಸ್ ನ ಎಂಗೇಜ್ ಮಾಡೋ ವಿಧಾನದಲ್ಲಿ ಆಗಿರ್ಬೋದು, ಆ ಒಂದು ಕ್ಯಾರೆಕ್ಟರೈಸೇಷನ್ ಅಲ್ಲಿ ಆಗಿರ್ಬೋದು, ಸಖತ್ ಕೇರ್ ತಗೊಂಡ್ ಮಾಡಿದ್ದಾರೆ. ಆ ಒಂದು ಸಿನಿಮಾ ಐ ಥಿಂಕ್ ಥಿಯೇಟರ್ ನಲ್ಲಿ ಅಷ್ಟೊಂದು ಓಡ್ಲಿಲ್ಲ ಅಂತ ಕಾಣಿಸುತ್ತೆ, ಬಟ್ OTT ನಲ್ಲಿ ಒಳ್ಳೆ ರೆಕಗ್ನೈಸೇಷನ್ ನ ತಗೊಂಡಿದೆ. ಈ ಒಂದು ಸಿನಿಮಾನು ಕೂಡ ಮಿಸ್ ಮಾಡಬೇಡ್ರಿ, ನಿಮ್ಗೆ ತುಂಬಾ ಇಷ್ಟ ಆಗುತ್ತೆ. ನನ್ಗೂ ಕೂಡ ಈ ಒಂದು ಸಿನಿಮಾ ತುಂಬಾ ಇಷ್ಟ ಆಯ್ತು, ಅದಕ್ಕೋಸ್ಕರ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಈ ಒಂದು ಸಿನಿಮಾ ಪ್ರಸ್ತುತಕ್ಕೆ ಪ್ರೈಮ್ ವಿಡಿಯೋದಲ್ಲಿ ಅವೈಲಬಲ್ ಇದೆ. IMDb ರೇಟಿಂಗ್ ಬಂದ್ಬಿಟ್ಟು 8.7. ಸಖತ್ತು ಅವಾರ್ಡ್ಗಳು ಕೂಡ ಬರ್ಬೋದು ಈ ಒಂದು ಸಿನಿಮಾದ ಕಾನ್ಸೆಪ್ಟ್ ಗೆ. ಐ ಥಿಂಕ್ ನೋಡೋಣ ಏನಾದ್ರೂ ಬರುತ್ತೇನೋ ಈ ಒಂದು ಸಿನಿಮಾದ ಕಾನ್ಸೆಪ್ಟ್ ಗೆ ಅವಾರ್ಡ್ ಅಂತ. ಇನ್ನು 2ನೇ ಪ್ಲೇಸ್ ಅಲ್ಲಿ ಯಾವ ಸಿನಿಮಾ ಇದೆ ಅಂದ್ರೆ ಸಿರಾಯ್. ಈ ಒಂದು ಸಿನಿಮಾದ ರಿವ್ಯೂನ ನಿನ್ನೆ ಅಪ್ಲೋಡ್ ಮಾಡಿದ್ದೆ. ಯೂಟ್ಯೂಬ್ ಅಲ್ಲಿ ಏನೋ ಕಡಿಮೆ ಜನ ನೋಡಿದ್ದಾರೆ, ಬಟ್ ಇನ್ಸ್ಟಾಗ್ರಾಮ್ ಅಲ್ಲಿ 1000-2000 ಜನ ನೋಡಿದ್ರು. ಅದು ಕೂಡ ಯೂಟ್ಯೂಬ್ ರೇಂಜ್ ಗೆ ತುಂಬಾ ಕಡಿಮೆನೆ. ಬಟ್ ಮುಂದೆ ಒಂದಿನ ಒಳ್ಳೊಳ್ಳೆ ವ್ಯೂಸ್ ಗಳು ಬರ್ತವೆ. ಬಟ್ ನಾವು ಪ್ರತಿದಿನ ಮಾಡ್ತಕ್ಕಂತ ಕೆಲಸನೇ ಮಾಡ್ತಾ ಹೋಗೋಣ. ಈ ಒಂದು ಸಿನಿಮಾ ನನಗೆ ಸ್ಟಾರ್ಟಿಂಗ್ ಅಪ್ ಟು ಎಂಡ್ ವರ್ಗು ಕೂಡ ಸಖತ್ ಅಟ್ರಾಕ್ಟ್ ಮಾಡ್ತು. ಅಂದ್ರೆ ಆ ಒಂದು ಸ್ಟಾರ್ಟಿಂಗ್ ಇಂಟ್ರೋ ಇಂದ ಇಟ್ಬಿಟ್ಟು ಹೋಲ್ ಸಿನಿಮಾ ಎಲ್ಲಿಂದ ಎಲ್ಲಿಗೆ ತಗೊಂಡೋಗಿದ್ದಾರೆ, ಸ್ಟೋರಿನ ಹೆಂಗ್ ಬ್ಲೆಂಡ್ ಮಾಡಿದ್ದಾರೆ, ಆ ಒಂದು ಸ್ಟೋರಿಗೂ ಈ ಒಂದು ಸ್ಟೋರಿಗೂ ಹೆಂಗ್ ಲಿಂಕ್ ಮಾಡಿದ್ದಾರೆ, ಎಲ್ಲ ಕೂಡ ಸಖತ್ತಾಗಿತ್ತು, ಸಖತ್ ಇಂಪ್ರೆಸ್ ಮಾಡ್ತು. ಆ ಒಂದು ಪೊಲೀಸ್ ಎಸ್ಕಾಟ್ ಅಂದ್ರೆ ಕೈದಿಗಳನ್ನ ವಿಚಾರಣೆಗೆ ಕರ್ಕೊಂಡ್ ಬರೋದು ಯಾವ ತರ, ಆಮೇಲೆ ಕರ್ಕೊಂಡು ಹೋಗೋದು ಯಾವ ತರ, ಲವ್ ಸ್ಟೋರಿ ಯಾವ ತರ ಆಯ್ತು, ಅಲ್ಲಿ ಬ್ಯಾಕ್ ಡ್ರಾಪ್ ಅಲ್ಲಿ ಒಂದೊಳ್ಳೆ ಲವ್ ಸ್ಟೋರಿನ ತೋರ್ಸೋದಕ್ಕೆ ಟ್ರೈ ಮಾಡಿದ್ದಾರೆ. ಬ್ರೇಕಪ್ ಆಗಿರೋರು ತುಂಬಾ ಕಡೆ ಹತ್ತಿರ್ತಾರೆ, ಬಟ್ ಸಿನಿಮಾಗೆ ಒಂಥರ ಒಳ್ಳೆ ಎಂಡಿಂಗ್ ಸಿಕ್ಕಿತು. ಈ ಒಂದು ರೆಕಮೆಂಡೇಶನ್ ನನ್ನ ಕಡೆಯಿಂದ 7ನೇ ಸ್ಥಾನದಲ್ಲಿ ಇಟ್ಟಿದ್ದೀನಿ. ಈ ಒಂದು ಸಿನಿಮಾಗೆ IMDb ನಲ್ಲಿ 8.3 ರೇಟಿಂಗ್ ಇದೆ. G5 ನಲ್ಲಿ ಸ್ಟ್ರೀಮ್ ಆಗ್ತಾ ಇದೆ, ನಮ್ಮ ಕನ್ನಡದಲ್ಲಿ ಕೂಡ ಅವೈಲಬಲ್ ಇದೆ. ಈ ಒಂದು ಸಿನಿಮಾ ಕೂಡ ನಿಮ್ಗೆ ಇಷ್ಟ ಆಗುತ್ತೆ, ನೋಡಿ. ಈ ಒಂದು ಸಿನಿಮಾ ನನ್ನ ಕಡೆಯಿಂದ ಸ್ಟ್ರಾಂಗ್ ರೆಕಮೆಂಡೇಶನ್. ಇನ್ನು 1ನೇ ಪ್ಲೇಸ್ ಅಲ್ಲಿ ಯಾವ ಸಿನಿಮಾ ಇದೆ ಅಂದ್ರೆ ದುರಂಧರ್. ಈ ಒಂದು ಸಿನಿಮಾ ಇವತ್ತೇನೆ OTT ಗೆ ಬಂದಿತ್ತು. ಅಂದ್ರೆ ನಾನು ರೆಕಾರ್ಡ್ ಮಾಡ್ತಿರೋ ಟೈಮ್ಗೆ OTT ನಲ್ಲಿ ಆಲ್ರೆಡಿ ರಿಲೀಸ್ ಆಗಿದೆ, ನೀವು ನೋಡೋ ಟೈಮ್ಗೆ ಕೂಡ ಆಲ್ರೆಡಿ ಬಂದಿರುತ್ತೆ. ಈ ಒಂದು ಸಿನಿಮಾ ನಮ್ಮ ಕನ್ನಡದಲ್ಲಿ ಅವೈಲಬಲ್ ಇಲ್ಲ. ಹಿಂದಿಯವರು ನಮ್ಮ ಕನ್ನಡಗೆ ಯಾಕೆ ಇಷ್ಟೊಂದು ನೆಗ್ಲಿಜೆನ್ಸ್ ನ ತೋರಿಸ್ತಾ ಇದಾರೋ ಗೊತ್ತಿಲ್ಲ. ಬಟ್ ಹಿಂದಿಯವರು ಎಷ್ಟೋ ವರ್ಷ ಸಿನಿಮಾಗಳಾದ್ಮೇಲೆ ಇಂತ ಒಂದು ಒಳ್ಳೆ ಸಿನಿಮಾನ ತೆಗ್ದಿದ್ದಾರೆ, ಅದಕ್ಕೆ ನಾವು ಅಪ್ರಿಶಿಯೇಟ್ ನ ಮಾಡ್ಬೇಕು. ಒಂದು ರಿಯಲಿಸ್ಟಿಕ್ ಅಪ್ರೋಚ್ ಅಲ್ಲಿ ಆದಿತ್ಯ ಧರ್ ಅಂದ್ರೆ ಉರಿ ಸರ್ಜಿಕಲ್ ಸ್ಟ್ರೈಕ್ ಏನ್ ಸಿನಿಮಾ ಮಾಡಿದ್ರು ಆ ಒಂದು ಡೈರೆಕ್ಟರ್ ಇಲ್ಲೂ ಕೂಡ ಒಂದು ಒಳ್ಳೆ ಸಿನಿಮಾನ ತೆಗ್ದಿದ್ದಾರೆ. ಆ ಒಂದು ಪಾರ್ಟ್ 2 ನಮ್ಮ ಟಾಕ್ಸಿಕ್ ಗೆ ಅಪೋಸಿಟ್ ಆಗಿ ಕೂಡ ಬರ್ತಾ ಇದೆ. ಆ ಒಂದು ಕ್ಲಾಶ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಅದು ಒಳ್ಳೇದ್ ಕೂಡ ಅಲ್ಲ. ನಾನು ಸಿನಿಮಾ ಲವರ್ ಆಗಿ ಕ್ಲಾಶ್ ನ ಯಾವತ್ತೂ ಕೂಡ ಸಪೋರ್ಟ್ ನ ಮಾಡಲ್ಲ, ಬಟ್ ಬಂದ್ಮೇಲೆ ಅಕ್ಸೆಪ್ಟ್ ಮಾಡ್ಕೊಳ್ಳೇಬೇಕು. ನೋಡೋಣ ಮುಂದೆ ಏನಾಗುತ್ತೆ ಅಂತ. ಬಟ್ ದುರಂಧರ್ ಒಂದ್ ಮಾತ್ರ ಸಿನಿಮಾ ಚೆನ್ನಾಗಿದೆ, ನನಗ್ ಮಾತ್ರ ತುಂಬಾ ಇಷ್ಟ ಆಯ್ತು. ಆ ಒಂದು ರಿಯಲಿಸ್ಟಿಕ್ ಆಕ್ಷನ್ಸ್, ಆ ಒಂದು ರಿಯಲಿಸ್ಟಿಕ್ ಅಪ್ರೋಚ್ ತುಂಬಾ ಇಷ್ಟ ಆಯ್ತು. ನನ್ಗೆ ಅಲ್ಲ, ಈ ಒಂದು ಸಿನಿಮಾ ಸಖತ್ ಜನಕ್ಕೆ ಇಷ್ಟ ಆಗಿದೆ. 1300-1400 ಕೋಟಿನ ಆಲ್ಮೋಸ್ಟ್ ಅಲ್ಲಿ ಕಲೆಕ್ಷನ್ ಮಾಡಿದ್ದೆ. ಈಗಲಾದ್ರೂ ನಮ್ಮ ಸಿನಿಮಾ ಮೇಕರ್ಸ್ಗೆ ನಮ್ಮ ಜನ ಏನ್ ಕೇಳ್ತಾ ಇದಾರೆ ಅಂತ ಗೊತ್ತಾಗ್ತಿರ್ಬೋದು. OTT ಬಂದ್ಮೇಲೆ ಎಲ್ಲಾ ಮೈಂಡ್ ಸೆಟ್ ಕೂಡ ಚೇಂಜ್ ಆಗಿದೆ ಅನ್ನೋದಕ್ಕೆ ಈ ತರ ಸಿನಿಮಾಗಳೇ ಭಯಂಕರ ಎಕ್ಸಾಂಪಲ್ಸ್. ಈ ಸಿನಿಮಾಗಳನ್ನ ನಾನು ನಿಮ್ಗೆ ರೆಕಮೆಂಡ್ ಮಾಡ್ತೀನಿ. ಇನ್ನು ಎಕ್ಸ್ಟ್ರಾ ಯಾವ ಸಿನಿಮಾನ ನಿಮ್ಗೆ ರೆಕಮೆಂಡ್ ಮಾಡ್ಬೇಕು ಅಂದ್ರೆ ಮಾರ್ಕ್ ಮತ್ತೆ 45. ಮಾರ್ಕ್ ಸಿನಿಮಾ ಏನೋ ಪ್ರಸ್ತುತಕ್ಕೆ Jio Hotstar ನಲ್ಲಿ ಸ್ಟ್ರೀಮ್ ಆಗ್ತೈತೆ. ನಾನು ಎಕ್ಸ್ಪೆಕ್ಟ್ ಮಾಡೋ ತರ ಸಿನಿಮಾ ಇರ್ಲಿಲ್ಲ, ಬಟ್ ಸಿನಿಮಾ ಫ್ಯಾನ್ಸ್ಗೆ ತುಂಬಾ ಇಷ್ಟ ಆಗಿದೆ. ಸಿನಿಮಾನ ಇನ್ನು ಮತ್ತೆ ನೋಡ್ಬೇಕು ಅಂದ್ರೆ Jio Hotstar ನಲ್ಲಿ ಇದೆ, ನೋಡಿ. ಇನ್ನು ಸಿನಿಮಾನ ನೋಡಿಲ್ಲ ಅಂದ್ರೆ ಒನ್ ಟೈಮ್ ನೋಡಿ ಸುದೀಪ್ ಅವ್ರನ್ನ. ಅವರ ನೆಕ್ಸ್ಟ್ ಸಿನಿಮಾ ಯಾವಾಗ ಬರುತ್ತೋ ಗೊತ್ತಿಲ್ಲ. ಇನ್ನು 45 ಇದು ಕೂಡ ಥಿಯೇಟರ್ ನಲ್ಲಿ ಅಷ್ಟೊಂದು ರನ್ ಆಗ್ಲಿಲ್ಲ, ಬಟ್ ಡೈರೆಕ್ಟರ್ ತುಂಬಾ ಎಕ್ಸ್ಪೆರಿಮೆಂಟ್ ಮಾಡಿದ್ರು. ಕೆಲವೊಂದು ವರ್ಕ್ ಆಗಿಲ್ಲ, ಕೆಲವೊಂದು ವರ್ಕ್ ಆಗಿದ್ದಾವೆ. ಸಿನಿಮಾನ ಥಿಯೇಟರ್ ನಲ್ಲಿ ಮಿಸ್ ಆದವರು ಈಗ G5 ನಲ್ಲೇ ಸ್ಟ್ರೀಮ್ ಆಗ್ತೈತೆ, ಅಲ್ಲೂ ಕೂಡ ನೋಡಿ ಎಂಜಾಯ್ ಮಾಡ್ಬೋದು. ಈ ಒಂದು ಲಿಸ್ಟ್ ಅಲ್ಲಿ ನೀವು ಯಾವ ಸಿನಿಮಾನ ಆಡ್ ಮಾಡ್ತೀರಾ, ಯಾವ ಸಿನಿಮಾನ ಆಲ್ರೆಡಿ ನೋಡಿದ್ದೀರಾ, ಯಾವ ಸಿನಿಮಾನ ಇನ್ನೂ ನೋಡಿಲ್ಲ, ಕಮೆಂಟ್ ನ ಮಾಡಿ. ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನಾನು ನಿಮ್ಗೆ ಸಿಗ್ತಾ ಇರ್ತೀನಿ. ಟಾಟಾ ಬಾಯ್.